ಎಲ್ರಿಗೂ ನಮಸ್ಕಾರ. ನಾಳಿದ್ದು 30ನೇ ತಾರೀಕು ಮಂಗಳವಾರದ ದಿನ ವೈಕುಂಠ ಏಕಾದಶಿ ಬರ್ತಾ ಇದೆ. ನಾವು ಮಾಡುವಂಥ ಎಲ್ಲ ಏಕಾದಶಿಗಿಂತ ವೈಕುಂಠ ಏಕಾದಶಿ ಬಹಳ ವಿಶೇಷ. ಇವತ್ತು ವೈಕುಂಠ ಏಕಾದಶಿ ಮಹತ್ವನ ತಿಳ್ಕೊಳ್ಳೋಣ. ನನಗೆ ತಿಳಿದಿರೋ ಮಟ್ಟಿಗೆ ನಿಮ್ಮ ಜೊತೆಗೆ ತಿಳಿಸ್ಕೊಡ್ತೀನಿ. ಬನ್ನಿ, ವೈಕುಂಠ ಏಕಾದಶಿ ಆಚರಣೆ ಹೇಗೆ, ವಿಧಿವಿಧಾನ ಹೇಗೆ ಅಂತ ನೋಡೋಣ. ಮೊದಲಿಗೆ ವೈಕುಂಠ ಏಕಾದಶಿ ಆಚರಣೆ ಮಾಡಿದ್ರೆ ಸಾಕು, ನಮ್ಮ ಎಲ್ಲ ಪಾಪಗಳು ಕೂಡ ಕಳೆದೋಗುತ್ತೆ. ವರ್ಷದಲ್ಲಿ ಬರೋವಂಥ 24 ಏಕಾದಶಿನಲ್ಲಿ ಒಂದು ಏಕಾದಶಿ ವೈಕುಂಠ ಏಕಾದಶಿ. ಈ 23 ಏಕಾದಶಿ ಮಾಡಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಆದರೆ ಮಾಡಿದ್ರೆ ತುಂಬ ಒಳ್ಳೆಯದು. ಒಂದು ವೇಳೆ ನಿಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ, ನಾವು ಮಾಡಲೇ ಇಲ್ಲ ಎಲ್ಲ ಏಕಾದಶಿಗಳನ್ನ ಅನ್ನೋ ಅಂಥವ್ರು ತಪ್ಪದಿರ ಈ ವೈಕುಂಠ ಏಕಾದಶಿಯಿಂದ ತುಂಬಾ ಭಕ್ತಿಪೂರ್ವಕವಾಗಿ ಮಾಡಿದ್ರೆ ಖಂಡಿತ ಈ ವೈಕುಂಠ ಏಕಾದಶಿ ನಿಮಗೆ ನಿಮ್ಮ ಸಕಲ ಪಾಪಗಳನ್ನು ಕಳೆದು ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಕೂಡ ಈಡೇರಿಸುತ್ತೆ. ಹಾಗೆ ವೈಕುಂಠ ದ್ವಾರನೂ ಕೂಡ ತೆಗೆಯುತ್ತಂತೆ. ಸಾಕ್ಷಾತ್ ಆ ಮಹಾವಿಷ್ಣು ಈ ವೈಕುಂಠ ಏಕಾದಶಿ ದಿನ ಭೂಮಿಗೆ ಬಂದು ತನ್ನೆಲ್ಲ ಭಕ್ತರನ್ನು ನೋಡ್ತಾನಂತೆ. ಯಾರ್ಯಾರೆಲ್ಲ ನನ್ನನ್ನು ಆರಾಧಿಸ್ತಾ ಇದ್ದಾರೆ ಅಂಥೇಳಿ. ಯಾರ ಮೇಲೆ ಆ ಭಗವಂತನ ಕೃಪೆ ಬೀಳುತ್ತೋ ಅವನು ನಿಜವಾಗ್ಲೂ ತುಂಬಾ ಪುಣ್ಯ ಮಾಡಿರೋ ಅಂಥವನು. ಪ್ರತಿಯೊಬ್ಬರನ್ನು ಕೂಡ ಸ್ವಾಮಿ ಕಣ್ತೆರೆದು ನೋಡ್ತಾನೆ. ಈ ವೈಕುಂಠ ಏಕಾದಶಿ ದಿನ ಸ್ವಾಮಿ ಹತ್ರ ಬಂದು ಸ್ವಾಮಿ ಕಾಪಾಡು ಅಂತ ಕೇಳೋರು ಎಲ್ಲರ ಕಷ್ಟಗಳನ್ನೂ ಕೂಡ ಈಡೇರಿಸಿ ಎಲ್ಲರ ಮೇಲೂ ಅನುಗ್ರಹ ಮಾಡ್ತಾನಂತೆ. ಸ್ವಾಮಿ ಎಲ್ಲರ ಮೇಲೂ ಅವನ ಕೃಪಾ ಕಟಾಕ್ಷನ ತೋರಿಸ್ತಾನಂತೆ. ಹಾಗಾಗಿನೇ ವೈಕುಂಠ ಏಕಾದಶಿನ ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೀತಾರೆ. ಹಾಗೆ ಇವತ್ತಿನ ದಿನ ಸ್ವರ್ಗದ ಬಾಗಿಲು ಕೂಡ ತೆಗೆಯುತ್ತೆ ಅಂತ ಹೇಳ್ತಾರೆ. ಹಾಗೆ ಉತ್ತರ ದ್ವಾರ, ಮಹಾವಿಷ್ಣು ದ್ವಾರ, ಸ್ವರ್ಗದ ಬಾಗಿಲು ಅಂತ ಹೇಳ್ತಾರಲ್ಲ, ಇದನ್ನೇ ಹೇಳೋದು. ಹಾಗಾಗಿ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಈ ಸ್ವರ್ಗದ ಬಾಗಿಲು ಅಂತ ಏನು ಹೇಳ್ತಾರೆ ಇದನ್ನು ತೆಗೆದೇ ಇಟ್ಟಿರ್ತಾರೆ. ಇವತ್ತಿನ ದಿನ ಯಾರ್ಯಾರೆಲ್ಲ ಇದ್ರ ಕೆಳಗಡೆ ಹೋಗಿ ಸ್ವಾಮಿನ ನಮಸ್ಕಾರ ಮಾಡ್ಕೊಳ್ತಾರೋ ಅವರೆಲ್ಲರ ಮೇಲೂ ಸ್ವಾಮಿ ಕೃಪಾ ಕಟಾಕ್ಷ ಆಗುತ್ತೆ ಅಂತ ಹೇಳ್ತಾರೆ. ಈಗ ವೈಕುಂಠ ಏಕಾದಶಿ ಆಚರಣೆ ಹೇಗೆ ಅಂತ ತಿಳ್ಕೊಳ್ಳೋಣ. ಈಗಾಗಲೇ ಸುಮಾರು ಏಕಾದಶಿ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೇಮ್ ಹಾಗೇ ನಾವು ಫಾಲೋ ಮಾಡಬೇಕು. 29ನೇ ತಾರೀಕು ದಶಮಿ ಸಂಜೆಯಿಂದನೇ ನೀವು ಉಪವಾಸನ ಆರಂಭ ಮಾಡಬೇಕು. ಮೊದಲಿಗೆ ನೀವು ದಶಮಿ ಸಂಜೆಯಿಂದನೇ ಅನ್ನನ ತಿನ್ನಬಾರ್ದು. ದಶಮಿ ದಿನ ನೀವು ಸಂಜೆ ಒಂದು ಉಪ್ಪಿಟ್ಟು, ಅವಲಕ್ಕಿ ಈ ಥರ ಏನಾದರೂ ಲೈಟಾಗಿ ತಿನ್ಬೋದು. ಸೂರ್ಯ ಮುಳುಗಿದ ಮೇಲೆ ಏನನ್ನೂ ತಿನ್ನೋ ಹಾಗಿಲ್ಲ. ಒಂದು ವೇಳೆ ತೀರಾ ಹಸಿವಾದರೆ ಹಾಲು ಹಣ್ಣನ್ನು ತೊಗೋಬೋದು. ಹಾಗೆ ದಶಮಿ ದಿನ ಹಿಂದಿನ ದಿನ ರಾತ್ರಿಯೇ ನೀವು ಹಲ್ಲು ಉಜ್ಕೋಬೇಕು. ಏಕಾದಶಿ ದಿನ ಹಲ್ಲನ್ನು ಉಜ್ಜೋ ಹಾಗಿಲ್ಲ. ಏಕಾದಶಿ ದಿನ ಉಗುರು ಕಟ್ ಮಾಡೋ ಹಾಗಿಲ್ಲ. ಹಾಗೆ ದಶಮಿ ದಿನದಿಂದನೇ ನೀವು ಬ್ರಹ್ಮಚರ್ಯನ ಪಾಲನೆ ಮಾಡ್ಕೊಂಡು ಬರಬೇಕು. ಏಕಾದಶಿ ದಿನ ಬೆಳಿಗ್ಗೆನೇ ಬೇಗ ಎದ್ದು ಸ್ನಾನ ಮುಗಿಸ್ಕೊಂಡು ದೇವ್ರಿಗೆ ಮೊದಲಿಗೆ ಪೂಜೆನ ಆರಂಭ ಮಾಡ್ಕೋಬೇಕು. ತುಳಸಿನ ತಪ್ಪದಿರ ಇಡಲೇಬೇಕು. ಮಹಾವಿಷ್ಣುವಿಗೆ ದೀಪ ಹಚ್ಚಿ ಭಗವಂತನ ಪೂಜೆ ಮಾಡಾದ್ಮೇಲೆ ಅವತ್ತಿನ ದಿನ ದೇವರಿಗೆ ಯಾವುದೇ ರೀತಿ ಹಾಲು ಹಣ್ಣು ನೈವೇದ್ಯ ಏನನ್ನೂ ಕೂಡ ನೀವು ಇಡೋ ಹಾಗಿಲ್ಲ. ಬರೀ ತುಳಸಿ ಹಾಗೆ ಹಳದಿ ಹೂವು, ಸಾಮಂತಿಗೆ ಹೂವು, ಹಳದಿ ಬಣ್ಣದ ಹೂವು, ಯಾವ್ಯಾವ ಹೂವು ಸಿಗುತ್ತೋ ಎಲ್ಲ ಹೂವನ್ನು ಕೂಡ ನೀವು ಸ್ವಾಮಿಗೆ ಅರ್ಪಿಸ್ಬೋದು. ಹಾಗೆ ಪೂರ್ತಿ ದಿನ ವಿಷ್ಣು ಸಹಸ್ರನಾಮನ ಪಠನೆ ಮಾಡಬೇಕು. ಪೂರ್ತಿ ದಿನ ಭಾಗವತ ಹಾಗೆ ಭಗವದ್ಗೀತೆ ಪ್ರವಚನ ಕೇಳಬೇಕು. ಮನೆ ಹತ್ರ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಪ್ರವಚನ ಮಾಡ್ತಿರ್ತಾರೆ ಅವತ್ತಿನ ದಿನ. ನಿಮ್ಮ ಮನೆಗಳಲ್ಲಿ ಮಾಡ್ತಾಯಿದ್ರು, ನಿಮ್ಮ ಮನೆಗಳ ಹತ್ರ ಮಾಡ್ತಾಯಿದ್ರು ಅಂದರೆ ನೀವು ಪ್ರವಚನ ಕೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಭಾಗವತದ ಪುಸ್ತಕ ಇತ್ತು ಅಂತ ಹೇಳಿದ್ರು ಕೂಡ ನೀವು ಅದನ್ನು ಪಠನೆ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ವಿಷ್ಣು ಸಹಸ್ರನಾಮನ ಪೂರ್ತಿ ದಿನ ಪಠನೆ ಮಾಡ್ಬೋದು. ಒಂದು ವೇಳೆ ನಿಮಗೆ ಮಂತ್ರ ಉಚ್ಚಾರಣೆ ಬರಲ್ಲ ಅಂದರೆ ಟಿವಿನಲ್ಲಿ, ಮೊಬೈಲ್ಗಳಲ್ಲಿ ವಿಷ್ಣು ಸಹಸ್ರನಾಮನ ಹಾಕಿ ಪೂರ್ತಿ ದಿನ ಕೇಳ್ಬೋದು. ಹಾಗೆ ಕೆಟ್ಟ ಮಾತುಗಳನ್ನಂತೂ ಮಾತಾಡಲೇಬೇಡಿ. ಸುಳ್ಳುಗಳನ್ನಂತೂ ಹೇಳೋಕ್ಕೆ ಹೋಗಲೇಬೇಡಿ. ಯಾರಿಗೂ ಮೋಸದ ಮಾತುಗಳನ್ನ ಮಾತಾಡಬೇಡಿ. ಹಾಗೆ ಬೇರೆಯವ್ರನ್ನ ನಿಂದನೆ ಮಾಡ್ಬೋದು, ಭಗವಂತನ ನಿಂದನೆ ಮಾಡ್ಬೋದು. ಇಂಥ ಮಾತುಗಳನ್ನ ಕೇಳಬೇಡಿ. ನಿಮ್ಮ ಬಾಯಿಂದ ಮಾತ್ರ ಯಾರನ್ನು ಶಪಿಸಬೇಡಿ. ಇದು ಯಾವುದನ್ನು ಮಾಡಿದ್ರೂ ಕೂಡ ನೀವು ಏಕಾದಶಿ ವ್ರತ ಮಾಡ್ತಾ ಇರುವಂಥ ಪುಣ್ಯ ಸಿಗದಿರ ಹೋಗುತ್ತೆ. ಇದನ್ನು ತಪ್ಪದಿರ ನೆನಪಲ್ಲಿಟ್ಕೊಳ್ಳಿ. ಹಾಗೆ ಏಕಾದಶಿ ದಿನ ಯಾರಿಗೂ ಕೂಡ ನಿಮ್ಮ ಕೈಯಾರ ಅನ್ನ ಮಾಡಿ ಬಡಿಸ್ಬೇಡಿ. ಏಕಾದಶಿ ದಿನ ಅನ್ನದ ಅಗಳಲ್ಲಿ ರಾಕ್ಷಸರ ವಾಸ ಇರುತ್ತಂತೆ. ನಾವು ಏಕಾದಶಿ ಮಾಡಿದ ಪುಣ್ಯ ಸಿಗದೆ ಹೋಗುತ್ತೆ. ಹಾಗಾಗಿ ಅವತ್ತಿನ ದಿನ ಬೇರೆ ಯಾರೂ ಉಪವಾಸ ಮಾಡ್ತಾ ಇಲ್ಲ ಮನೆಯವರು, ನಾವೊಬ್ಬರೇ ಮಾಡ್ತಾ ಇದ್ದೀವಿ ಅನ್ನೋ ಅಂಥವ್ರು ಮುದ್ದೆ ಮಾಡಿಕೊಡಿ, ಚಪಾತಿ ಮಾಡಿಕೊಡಿ, ಈ ಥರ ಏನಾದರೂ ನೀವು ಮಾಡಿಕೊಡ್ಬೋದು. ಆದರೆ ಆದಷ್ಟು ಅನ್ನನ ಮಾತ್ರ ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಉಪ್ಪಿಟ್ಟು ಮಾಡಿಕೊಡಿ, ಇಂಥದ್ದನ್ನೇನಾದರೂ ನೀವು ಮಾಡಿ. ಹಾಗೆ ಈ ವೈಕುಂಠ ಏಕಾದಶಿನ
ಪುತ್ರದ ಏಕಾದಶಿ ಅಂತ ಕೂಡ ಕರೀತಾರೆ. ಸುಮಾರು ಜನಕ್ಕೆ ಈ ದಿನ ಸುದಿನ ಅಂತ ಹೇಳ್ಬೋದು. ಎಷ್ಟೋ ಜನಕ್ಕೆ ಸಂತಾನ ಪ್ರಾಪ್ತಿಯಾಗಿರಲ್ಲ. ಅಂಥವರು ಗಂಡ ಹೆಂಡತಿ ಇಬ್ಬರೂ ಸೇರಿ ಭಕ್ತಿಯಿಂದ ಈ ಏಕಾದಶಿ ಆಚರಣೆ ಮಾಡಿದ್ರೆ ಪುತ್ರ ಪ್ರಾಪ್ತಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಸೇಮ್ ಎಲ್ಲ ಏಕಾದಶಿ ಥರನೇ ಗಂಡ ಹೆಂಡತಿ ಇಬ್ಬರೂ ಕೂಡ ಬ್ರಹ್ಮಚರ್ಯ ಪಾಲನೆ ಮಾಡಿ ದಶಮಿ ಹಿಂದಿನ ದಿನದಿಂದನೇ ನೀವು ಲೈಟಾಗಿ ಏನಾದ್ರು ತಿಂದು ಉಪವಾಸನ ಸ್ಟಾರ್ಟ್ ಮಾಡಿಕೊಂಡು ಏಕಾದಶಿ ದಿನ ಬೆಳಿಗ್ಗೆನೇ ಎದ್ದು ಸ್ನಾನ ಮುಗಿಸ್ಕೊಂಡು ಇಬ್ಬರು ದೇವ್ರಿಗೆ ಪೂಜೆ ಮಾಡಿ ತುಪ್ಪದ ದೀಪ ಹಚ್ಚಿ ತುಳಸಿಯಿಂದ ಸ್ವಾಮಿ ನಾಮಗಳನ್ನ ಅರ್ಚನೆ ಮಾಡ್ತಾ ಸ್ವಾಮಿ ಹತ್ರ ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ಳಿ. ಹಾಗೆ ಪೂರ್ತಿ ದಿನ ನೀವು ಉಪವಾಸ ತಪ್ಪದಿರ ನಿಮಗೆ ಶಕ್ತಿ ಇತ್ತು ಅಂದರೆ ಮಾಡಲೇಬೇಕು. ಒಂದೇ ಒಂದು ಸಾರಿ ತುಂಬ ಬಾಯಾರಿಕೆ ಆಯಿತು ಅಂದರೆ ಒಂದು ಸಾರಿ ಅಷ್ಟೇ ನೀರನ್ನು ಕುಡಿಬೇಕು. ಪದೇ ಪದೇ ನೀರನ್ನು ಕುಡಿಯೋ ಹಾಗಿಲ್ಲ. ಪೂರ್ತಿ ದಿನ ನಿರಾಹಾರ ಉಪವಾಸನೇ ಮಾಡಬೇಕು. ರಾತ್ರಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನೀವು ಜಾಗರಣೆ ಮಾಡ್ತಿರೋ ಅಷ್ಟು ತುಂಬ ಒಳ್ಳೆಯದು. ಉಪವಾಸದ ಜೊತೆಗೆ ಭಗವಂತನ ನಾಮಸ್ಮರಣೆ ಮಾಡ್ತಾ ನೀವು ರಾತ್ರಿ ಜಾಗರಣೆನ ಗಂಡ ಹೆಂಡತಿ ಇಬ್ಬರು ಭಕ್ತಿಪೂರ್ವಕವಾಗಿ ಮಾಡಿ ನೀವು ಪುತ್ರ ಸಂತಾನ ಅಪೇಕ್ಷೆ ಇದೆ ಭಗವಂತ ಈಡೇರಿಸು ಅಂದರೆ ಖಂಡಿತ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಸಂತಾನ ಪ್ರಾಪ್ತಿಯಾಗತ್ತೆ. ಇದಂತೂ 100ಕ್ಕೆ 100 ನಿಜ. ಸುಮಾರು ಜನಕ್ಕೆ ಈ ಅನುಭವ ಆಗಿದೆ. ಎಷ್ಟೋ ಜನ ಪುತ್ರದ ಏಕಾದಶಿ ಆಚರಣೆ ಮಾಡಿದ್ಮೇಲೆ ಅವರಿಗೆ ಸಂತಾನ ಪ್ರಾಪ್ತಿಯಾಗಿದೆ. ಖಂಡಿತ ಯಾರ್ಯಾರೆಲ್ಲ ಪುತ್ರ ಅಪೇಕ್ಷೆ ಇದೆ ಅವರೆಲ್ಲ ಖಂಡಿತ ಆರಂಭ ಮಾಡಿ. ಈ ದಿನದಿಂದ ಕೆಲವರು ಏಕಾದಶಿ ವ್ರತನ ನಾವು ಮಾಡೇ ಇಲ್ಲ ಅನ್ನೋವಂಥವ್ರು ಈ ದಿನದಿಂದ ಏಕಾದಶಿ ವ್ರತನ ಆರಂಭ ಮಾಡ್ಕೋಬೋದು. ಹಾಗೆ ಪ್ರತಿಯೊಂದು ಏಕಾದಶಿಗೂ ಒಂದೊಂದು ಕತೆ ಇದೆ. ಆ ಕತೆಗಳನ್ನ ಕೇಳ್ತಾ ಇದ್ದರೆ ನಿಮಗೆ ಏಕಾದಶಿ ಮಾಡಬೇಕನ್ನೋ ಸ್ಫೂರ್ತಿ ಹೇಗೆ ಬರುತ್ತೆ ಅಂದರೆ ಪ್ರತಿ ಸಾರಿಗೂ ಕೂಡ ಡಾಕ್ಟ್ರು ಕೂಡ ನಮಗೆ ಹೇಳ್ತಾರೆ 15 ದಿವಸಕ್ಕೆ ಒಂದು ಸಾರಿ ಉಪವಾಸ ಮಾಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂಥೇಳಿ. ಹಾಗಾಗಿ ನಾವು ಉಪವಾಸ ಮಾಡೋದ್ರಿಂದ ನಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ. ಹಾಗೆ ಪೂರ್ತಿ ದಿನ ಉಪವಾಸ ಮಾಡಿರೋವಂಥವ್ರು ತಪ್ಪದಿರ ವಿಷ್ಣು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ವೈಕುಂಠ ದ್ವಾರನ ನಮಸ್ಕರಿಸ್ಕೊಂಡು ಬನ್ನಿ, ತುಂಬಾ ಒಳ್ಳೆಯದು. ಹಾಗೆ ಕೆಲವರು ಹೆಣ್ಮಕ್ಳು ಆಗಿರ್ಬೋದು, ವಯಸ್ಸಾಗಿರೋವಂಥವ್ರು ಇರ್ಬೋದು, ಮಕ್ಕಳು ಕೂಡ ಇರ್ಬೋದು. ಸುಮಾರು ಜನ ಮಕ್ಕಳು ಕೂಡ ಏಕಾದಶಿ ವ್ರತಾಚರಣೆ ಮಾಡ್ತಾ ಇದ್ದಾರೆ. ಅಂಥವರು ವಯಸ್ಸಾಗಿರೋವಂಥವ್ರು ಅವರಿಗೆ ಶಕ್ತಿ ಇರಲ್ಲ, ಆರೋಗ್ಯ ಕುಂದಿಸಿರುತ್ತೆ ಅಂಥವರು, ಶುಗರ್ BP ಇರೋ ಅಂಥವ್ರು, ಉಪವಾಸ ಇರೋಕ್ಕಾಗಲ್ಲ ಅನ್ನೋ ಅಂಥವ್ರು ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ನೀವು ಹಾಲು ಹಣ್ಣು ಲೈಟಾಗಿ ಏನಾದರೂ ತೊಗೊಂಡು ನೀವು ಉಪವಾಸನ ಮಾಡ್ಬೋದು. ಸಾಧ್ಯನೇ ಆಗಲಿಲ್ಲ ಅನ್ನೋ ಅಂಥವ್ರು ನಾಮಸ್ಮರಣೆ ಮಾಡಿ ಭಗವಂತಂದು. ನೀವು ದಿನಚರಿ ಏನಿರುತ್ತೋ ಹಾಗೇ ಮಾಡಿ. ಆರೋಗ್ಯಕ್ಕೆ ತೊಂದರೆ ಮಾಡಿಕೊಂಡು ಉಪವಾಸ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಗರ್ಭಿಣಿಯರು ಬಾಣಂತಿರಂತೂ ಯಾವುದೇ ಕಾರಣಕ್ಕೂ ನೀವು ವೈಕುಂಠ ಏಕಾದಶಿ ವ್ರತಾಚರಣೆನ ಮಾಡೋಕ್ಕೆ ಹೋಗಬೇಡಿ. ದೇವ್ರಿಗೆ ಪೂಜೆ ಮಾಡಿ. ನಿಮ್ಮ ಸ್ಥಿತಿ ಭಗವಂತನಿಗೆ ಗೊತ್ತಿದೆ. ಈ ಸಾರಿ ಇಲ್ಲದೇ ಇದ್ದರೆ ಮುಂದಿನ ಸಾರಿ ಖಂಡಿತ ಭಗವಂತ ನಿಮ್ಮ ಕೈಲಿ ಸೇವೆ ಮಾಡಿಸ್ಕೊಳ್ಳೇಬೇಕು ಅನ್ನೋ ಹಾಗಿದ್ರೆ ಖಂಡಿತ ತಪ್ಪದಿರ ಮಾಡಿಸ್ಕೊಳ್ತಾನೆ. ಅವತ್ತಿಗೆ ಮಾಡಿದ್ರಾಯಿತು. ಯಾಕೆಂದರೆ ನೀವು ಗರ್ಭಿಣಿಯರು, ನಿಮ್ಗೆ ಆಯಾಸ ಆಗ್ತಾ ಇರುತ್ತೆ, ನೀವು ಪೂರ್ತಿ ದಿನ ಉಪವಾಸ ಮಾಡೋಕ್ಕಾಗಲ್ಲ. ನಿರಾಹಾರ ಉಪವಾಸ ಅಂತೂ ಮಾಡೋದಕ್ಕಾಗೋದೇ ಇಲ್ಲ. ಹಾಲು ಹಣ್ಣನ್ನು ತೊಗೊಂಡು ಮಾಡ್ಕೋಬೋದು, ಬಟ್ ಆದರೆ ತುಂಬ ಸುಸ್ತಾಗತ್ತೆ. ಬಾಣಂತಿರು, ಮಗುಗೆ ಹಾಲು ಕೊಡ್ತೀರಾ, 2 ಜೀವಗಳಿರೋದ್ರಿಂದ ನೀವೆಲ್ಲ ಉಪವಾಸ ಮಾಡೋಕ್ಕೆ ಹೋಗಬೇಡಿ. ಪೂಜೆ ಮಾಡಿ ಸಾಧ್ಯ ಆಯಿತು ಅಂದರೆ, ಪೂಜೆನೂ ಮಾಡೋಕ್ಕಾಗಲಿಲ್ಲ ಅಂದರೆ ಭಗವಂತನ ನಾಮಸ್ಮರಣೆ ಮಾಡಿ. ಮಕ್ಕಳು ಹಾಲು ಹಣ್ಣನ್ನು ತಗೊಂಡು ಈಗ ಏಕಾದಶಿ ವ್ರತ ಆರಂಭ ಮಾಡ್ತಾ ಇದ್ದೀವಿ ಅನ್ನೋ ಅಂಥವ್ರು ಹಾಲು ಹಣ್ಣನ್ನು ತಗೊಂಡು ನೀವು ಪ್ರಯತ್ನನ ಪಟ್ಕೊಂಡು ದೇವರದ್ದು ನಾಮಸ್ಮರಣೆ ಮಾಡ್ತಾ ಪೂಜೆ ಮಾಡ್ತಾ ದೇವಸ್ಥಾನಗಳಿಗೆ ಹೋಗ್ಕೊಂಡು ಏಕಾದಶಿ ವ್ರತಾಚರಣೆ ಆರಂಭ ಮಾಡಿ. ಒಂದೊಂದೇ ಹಂತವಾಗಿ ಬೆಳಿಗ್ಗೆ ನಾಷ್ಟ ಬಿಟ್ಟು, ಮಧ್ಯಾಹ್ನದ ಊಟ ಬಿಟ್ಟು, ಸಂಜೆ ಊಟ ಬಿಟ್ಟು ನೀವು ಏಕಾದಶಿ ವ್ರತಾಚರಣೆ ಮಾಡೋದಕ್ಕೆ ನಿಮ್ಮನ್ನು ಹಾಗೆ ನಿಮ್ಮ ದೇಹನ ಸ್ವಲ್ಪನೇ ದಂಡಿಸಿದ್ರೆ ಆಮೇಲೆಗೆ ನೀವು ಪೂರ್ತಿ ದಿನ 24 ಗಂಟೆ, ಕೆಲವೊಂದು ಏಕಾದಶಿ ದಿನಗಳಲ್ಲಿ 48 ಗಂಟೆ ಕಾಲ ಉಪವಾಸ ಇರುವಂಥ ಸಮಯ ಬಂದುಬಿಡುತ್ತೆ. ಅದನ್ನು ಕೂಡ ಇರುವಂಥ ಶಕ್ತಿನ ನಿಮಗೆ ಭಗವಂತ ಕೊಡ್ತಾನೆ. ನಿಧಾನಗತಿಯಿಂದ ಆರಂಭ ಮಾಡಿ ಭಗವಂತನ ಹತ್ರ ಸಂಕಲ್ಪ ಮಾಡ್ಕೊಳ್ಳಿ. ಈ ಸಾರಿ ನಾನು ಏನೇ ಕಷ್ಟ ಬಂದರೂ ಕೂಡ ನಿನ್ನ ಪ್ರೀತಿಗೋಸ್ಕರ ಉಪವಾಸ ವ್ರತ ಆರಂಭ ಮಾಡ್ತೀನಿ, ಏಕಾದಶಿ ವ್ರತ ಮಾಡ್ತೀನಿ. ನೀನು ಜೊತೆಯಾಗಿ ನಿಂತು ನನ್ನ ಈ ಸಂಕಲ್ಪನ ಕೈಗೂಡಿಸಿ ಈ ವ್ರತಾಚರಣೆನ ಮಾಡಿಸ್ಕೊಡ್ಬೇಕು, ನೀನೇ ನನಗೆ ಶಕ್ತಿ ಅಂತ ಕೇಳಿ ಭಗವಂತನ ಹತ್ರ ದೃಢ ಸಂಕಲ್ಪ ಮಾಡಿ ಭಗವಂತನ ಬೇಡ್ಕೊಳ್ಳಿ. ಖಂಡಿತ ನಿಮ್ಮ ಕೈಲಿ ಸಾಧ್ಯ ಆಗುತ್ತೆ. ಏಕಾದಶಿ ವ್ರತಾಚರಣೆ ಮಾಡ್ತೀರಾ.
ಎಷ್ಟು ನಾವು ವ್ರತಗಳು ಮಾಡಿದ್ರು ಏಕಾದಶಿ ವ್ರತಾಚರಣೆ ಮಾಡಿರೋಂಥ ಪುಣ್ಯ ಎಲ್ಲೂ ಕೂಡ ಸಿಗಲ್ಲ, ಯಾವ ವ್ರತದಲ್ಲೂ ಕೂಡ ಸಿಗಲ್ಲ. 1000 ಅಶ್ವಮೇಧ ಯಾಗ ಮಾಡಿರೋಷ್ಟು ಪುಣ್ಯ ಈ ಏಕಾದಶಿ ಆಚರಣೆಯಿಂದ ನಮಗೆ ಸಿಗುತ್ತೆ. ಇದನ್ನು ನಾವು ಸ್ವಲ್ಪ ಭಗವಂತ ಪರೀಕ್ಷೆ ಮಾಡ್ತಾನೆ. ಆ ಪರೀಕ್ಷೆನಲ್ಲಿ ನಾವು ಪಾಸ್ ಆಗಬೇಕು ಅಂದರೆ ನಾವು ಮಾಡಲೇಬೇಕು. ಖಂಡಿತ ಮಾಡಿ, ಎಲ್ರಿಗೂ ಕೂಡ ಒಳ್ಳೆಯದಾಗತ್ತೆ. ಈ ಏಕಾದಶಿ ವ್ರತ ಮಾಡಿದ್ರೆ, ಏಕಾದಶಿ ವ್ರತ ಮಾಡೋವಂಥವ್ರ ಮನೆಯಲ್ಲಿ ಯಾವುದೇ ಕಷ್ಟ ಕಾರ್ಪಣ್ಯಗಳು ದಾರಿದ್ರ್ಯಗಳು ಕೂಡ ಸುಳಿಯಲ್ವಂತೆ. ಸಾಕ್ಷಾತ್ ಮಹಾವಿಷ್ಣುನೇ ಮನೆಗೆ ಬಂದ ಮೇಲೆ ಇನ್ನು ಮಹಾಲಕ್ಷ್ಮಿ ಬರದೇ ಇರ್ತಾಳ? ಮಹಾಲಕ್ಷ್ಮಿ ಕೃಪೆ ನಮ್ಮ ಮೇಲೆ ಆಗದೆ ಇರುತ್ತಾ? ನೀವೇ ಹೇಳಿ. ಮಹಾವಿಷ್ಣು ಕೃಪೆ ಒಂದಾದರೆ ಸಾಕು, ಮಹಾಲಕ್ಷ್ಮಿ ಕೃಪೆ ಆಗುತ್ತೆ, ಸರಸ್ವತಿ ದೇವಿ ಕೃಪೆ ಆಗುತ್ತೆ, ವಾಕ್ಚಾತುರ್ಯ ಹೆಚ್ಚಿಸುತ್ತೆ, ಸಿದ್ಧಿ ಬುದ್ಧಿ ಪ್ರಾಪ್ತಿಯಾಗುತ್ತೆ, ಧನಾಭಿವೃದ್ಧಿ ಆಗುತ್ತೆ, ಮನೆ ಸಮೃದ್ಧಿಯಿಂದ ನೆಲೆಸಿರುತ್ತಂತೆ. ಖಂಡಿತ ಎಲ್ಲರೂ ಕೂಡ ಏಕಾದಶಿ ವ್ರತಾಚರಣೆ ಮಾಡಿ. ಹಾಗೆ ಏಕಾದಶಿ ಆಚರಣೆ ಮಾಡೋ ಅಂಥವ್ರು ರಾತ್ರಿ ಜಾಗರಣೆ ಮಾಡಬೇಕು, ಸಮಯ ಆಗ್ತಾ ಇಲ್ಲ, ಎದ್ದೇಳಕ್ಕೆ ಆಗ್ತಾ ಇಲ್ಲ ಅನ್ನೋಂಥವ್ರು ಟಿ ವಿನಲ್ಲಿ ಮಹಾಭಾರತ ರಾಮಾಯಣನ ವೀಕ್ಷಣೆ ಮಾಡಿ ಅದರಲ್ಲಿ ಬರೋವಂಥ ಒಂದೊಂದು ಹೆಸರುಗಳನ್ನು ಕೂಡ ಮನನ ಮಾಡಿ ನಮ್ಮ ಜೀವನಕ್ಕೆ ಮುಂದೆ ನಾವು ತಿಳ್ಕೊಳ್ಳೋಕ್ಕೂ ತುಂಬಾ ತಿಳಿಸ್ಕೊಡುತ್ತೆ. ರಾಮಾಯಣ ಮಹಾಭಾರತ ನಾವು ಒಂದು ತಿಳ್ಕೊಂಡ್ಬಿಟ್ರೆ ನಮಗೆ ಮೋಕ್ಷ ಸಿಕ್ತು ಅಂತಲೇ ಅರ್ಥ. ಅಷ್ಟು ತುಂಬಿದೆ ಮಹಾಭಾರತದಲ್ಲಿ. ಹಾಗಾಗಿ ರಾತ್ರಿ ಪೂರ್ತಿ ನೀವು ಸಾಧ್ಯ ಆಗೋ ಅಷ್ಟು ನೀವು ಮಹಾಭಾರತನ ವೀಕ್ಷಣೆ ಮಾಡ್ಬೋದು. ಹಾಗೆ ಬುಧವಾರ 31ನೇ ತಾರೀಕು ದ್ವಾದಶಿ ಪಾರಣೆ 7:30 ನಂತರ ಮಾಡ್ಬೋದು ನೀವು. ಹಾಗೆ ದ್ವಾದಶಿ ಪಾರಣೆ ಅಡುಗೆಗಳು ಅನ್ನ, ಸಾರು, ಸಂಡಿಗೆ, ಹಾಗೆ ವಡೆ, ಸಿಹಿ ಪಾಯಸ, ಕೋಸಂಬರಿ ಇದನ್ನೆಲ್ಲ ಮಾಡಿ ದೇವ್ರಿಗೆ ನೈವೇದ್ಯ ಮಾಡ್ಬೋದು. ಆಗಲಿಲ್ಲ ಅಂತೇಳಿದ್ರೆ ಅನ್ನ ಸಾರು ಮಾಡಿ ಒಂದು ಪಾಯಸ ಮಾಡಿ ದೇವ್ರಿಗೆ ನೈವೇದ್ಯ ಇಟ್ಟು ನೀವು ದೇವರಿಗೆ ಪ್ರಾರ್ಥನೆ ಮಾಡ್ಕೋಬೇಕು. ಭಗವಂತ, ನನ್ನ ಕೈಲಿ ಸಾಧ್ಯ ಆಗೋ ಮಟ್ಟಿಗೆ ಏಕಾದಶಿ ವ್ರತಾಚರಣೆ ಮಾಡಿದ್ದೀನಿ. ನಾನು ಮಾಡಿರುವಂಥ ಪೂಜೆನಲ್ಲಿ ಏನಾದರೂ ಲೋಪದೋಷ ಆಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳಿ ದೇವ್ರಿಗೆ ನೈವೇದ್ಯನ ಒಪ್ಪಿಸಿ ಅದಾದಮೇಲೆ ನೀವು ದ್ವಾದಶಿ ಪಾರಣೆ ಊಟ ಮಾಡ್ಕೋಬೋದು 7:30 ನಂತರ. ಹಾಗೆ ದ್ವಾದಶಿ ದಿನ ಒಂದೇ ಸಮಯ ಊಟ ಮಾಡಬೇಕು. ಬೆಳಿಗ್ಗೆ ನೀವೇನು ದ್ವಾದಶಿ ಪಾರಣೆ ಮಾಡ್ತೀರಾ ಅದನ್ನು ತಪ್ಪದಿರ ಅದೇ ಸಮಯಕ್ಕೆ ನೀವು ಊಟ ಮಾಡಬೇಕು 7:30 ನಂತರ. ಅದಾದಮೇಲೆ ಮಧ್ಯಾಹ್ನದಾಗೆ ನೀವು ಲೈಟಾಗಿ ಏನಾದರೂ ನಿಮ್ಗೆ ಹೊಟ್ಟೆ ಹಸಿ ಆಯಿತು ಅಂತ ಹೇಳಿದ್ರೆ ಸಿಹಿ ಅವಲಕ್ಕಿ, ಬಾಳೆಹಣ್ಣು, ಹಾಲು ಇಂಥದ್ದನ್ನು ಸೇವನೆ ಮಾಡ್ಕೋಬೋದು. ಸಂಜೆ ಮೇಲೆ ಉಪ್ಪಿಟ್ಟು ಏನಾದರೂ ಸೇವನೆ ಮಾಡ್ಕೋಬೋದು. ಮತ್ತು ಅನ್ನ ಆಹಾರ ಸೇವಿಸೋ ಹಾಗಿಲ್ಲ ದ್ವಾದಶಿ ದಿನ. ನನಗೆ ತಿಳಿದಿರೋ ಮಟ್ಟಿಗೆ ಏಕಾದಶಿ ವ್ರತಾಚರಣೆ ತಿಳಿಸ್ಕೊಟ್ಟಿದ್ದೀನಿ. ಒಂದು ವೇಳೆ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ನನ್ನ ತಿಳುವಳಿಕೆಗಿರೋ ಅಷ್ಟನ್ನು ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರೂ ಏಕಾದಶಿ ವ್ರತಾಚರಣೆ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.